ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಮಾವನನ್ನೇ ಜೈಲಿಗೆ ಕಳಿಸೋಕೆ ಸಿದ್ಧವಾಗಿಬಿಟ್ಟಿದ್ದಾಳೆ ಭಾರ್ಗವಿ. ಹಾಗಿದ್ರೆ JP ಪಾಟೀಲ್ ಬ್ರಹ್ಮಾಸ್ತ್ರ ಆಗಿರೋ ಸಂಧ್ಯಾ ಕಥೆಯನ್ನೇ ಮುಗಿಸಿಬಿಟ್ಲ ಭಾರ್ಗವಿ. ಏನಾಯ್ತು, ಏನ್ ಕತೆ ಇಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ ಶುತಾಯ ಗತಾಯ ತನ್ನ ಹೆಂಡತಿ ಭಾರ್ಗವಿಯನ್ನ ಜೈಲಿಂದ ಬಿಡಿಸಲೇಬೇಕು ಅಂತ ಅನ್ಕೊಂಡಿದ್ದ. ಅದೇ ರೀತಿಯಾಗಿ ತನ್ನ ತಂದೆ JP ಪಾಟೀಲ್ ವಿರುದ್ಧನೇ ನಿಂತು ವಾದ ಮಾಡಿ ತನ್ನ ಹೆಂಡತಿಯನ್ನ ಬೇಲ್ ಕರ್ಕೊಂಡು ಬೇಲ್ನಲ್ಲಿ ಹೊರಗಡೆ ತರುವುದರಲ್ಲಿ ಯಶಸ್ವಿ ಆಗ್ತಾರೆ. ಇತ್ತ ಕಡೆ ಭಾರ್ಗವಿ ತಂದೆಯ ಮನಸ್ಸನ್ನು ಕೂಡ ಗೆದ್ದಂತ ಅರ್ಜುನ್ ತನ್ನ ಹೆಂಡತಿ ಭಾರ್ಗವಿಯನ್ನ ಮನೆಗೂ ಕೂಡ ಕರ್ಕೊಂಡು ಬರ್ತಾರೆ. ಮನೆಗೆ ಬಂದಂತ ಭಾರ್ಗವಿ ಮತ್ತೆ ಬೃಂದಾ ನಡುವೆ ಒಂದು ದೊಡ್ಡ ಜಟಾಪಟಿನೇ ನಡೆದು ಹೋಗುತ್ತೆ. ಇತ್ತ ಕಡೆ ಭಾರ್ಗವಿ ಒಂದು ಚಾಟಿ ಏಟನ್ನೇ ಬೀಸ್ತಾಳೆ ಬೃಂದಾಗೆ. ಅಧಿಕಾರ ನಂದೇ ಮಾತು ಈ ಮನೆಯಲ್ಲಿ ನಡೆಯುವುದು ಅಂತ ಹೇಳಿದಂತ ಬೃಂದಾಗೆ, ನಿನ್ನ ಅಧಿಕಾರ ನಿಂದೇ ಮಾತು ನಡೀಲಿ, ಆದ್ರೆ ಎಷ್ಟು ದಿನ, ಏನ್ ಸ್ವಲ್ಪ ದಿನ ಅಷ್ಟೇನೆ. ತದನಂತರ ನೀನು ಈ ಮನೆಯಲ್ಲಿ ಒಂದು ಮೂಲೆ ಗುಂಪಾಗ್ತೀಯ, ಒಂದು ಇರೋಕೆ ಮೂಲೆ ಕೂಡ ಸಿಗುವುದಿಲ್ಲ ನಿನಗೆ ಅಂತ ಹೇಳಿ ಭಾರ್ಗವಿ ಎಚ್ಚರಿಕೆಯ ಕರೆ ಗಂಟೆಯನ್ನ ಕೊಡ್ತಾಳೆ ಬೃಂದಾಗೆ. ಈ ಕಡೆ ಬೃಂದಾಗೆ ಅದೇ ಯೋಚನೆ ಆಗ್ಬಿಟ್ಟದ. ಇತ್ತ ಕಡೆ ಗಂಡ ಚರಣ್ ಕೂಡ ಭಾರ್ಗವಿ ಪರನೇ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಹೆಂಡತಿ ಹತ್ರ ಬಂದಿದೆ, ಏನ್ ಯೋಚನೆ ಮಾಡ್ತಾ ಇದ್ಯಾ, ಭಾರ್ಗವಿಯನ್ನ ಮತ್ತೆ ಜೈಲಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಯಾವುದೇ ಕಾರಣಕ್ಕೂ ಕೂಡ ನೀನು ಮತ್ತೆ ಭಾರ್ಗವಿಯನ್ನ ಜೈಲಿಗೆ ಕಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನನ್ನ ತಮ್ಮ ಅವನ ಹೆಂಡತಿಯನ್ನ ಬಿಡಿಸ್ಕೊಂಡು ಬಂದಿರೋದು. ಅಂದಮೇಲೆ ಇಷ್ಟು ದಿನ ನಿನ್ನ ಮುಂದೆ ಇದ್ದಿದ್ದು ಭಾರ್ಗವಿ ಮಾತ್ರ. ಆದ್ರೆ ನಿನ್ನ ಹೋರಾಟ ಇನ್ನು ಮುಂದೆ ಇಬ್ಬರ ಜೊತೆ ಇರ್ಬೇಕಾಗತ್ತ. ಇಬ್ಬರನ್ನ ಒಂದೇ ಬಾರಿಗೆ ಸದಿ ಬಡಿಯೋದು ನಿನ್ನಿಂದ ಅಂತೂ ಖಂಡಿತ ಸಾಧ್ಯ ಇಲ್ಲ. ನನ್ನ ತಮ್ಮನ ಬಗ್ಗೆ ನನಗೆ ತುಂಬಾನೇ ಹೆಮ್ಮೆ ಇದೆ. ನನ್ನ ತಮ್ಮ ಮತ್ತೆ ನನ್ನ ತಮ್ಮನ ಹೆಂಡತಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಭಾರ್ಗವಿ ಪರ ಅರ್ಜುನ್ ನಿಂತಿದ್ದು ನಿಜಕ್ಕೂ ಕೂಡ ನನಗೆ ತುಂಬಾನೇ ಖುಷಿ ಕೊಟ್ಟದ ಅಂತ ಹೇಳಿ ಚರಣ್ ಹೇಳ್ತಾರೆ. ನೀನು ಇಷ್ಟೊಂದೆಲ್ಲ ಮೆರಿಬೇಡ, ನನ್ನ ಜೊತೆ ನಿಂತಿರೋದು ಸಿಟಿಯ ಫಸ್ಟ್ ಲಾಯರ್ ಅಂತ ಹೇಳಿ ಹೇಳ್ತಿದ್ದಾಳೆ. ಫೇಮಸ್ ಲಾಯರ್, ಫಸ್ಟ್ ಲಾಯರ್, ನಂಬರ್ 1 ಲಾಯರ್ ನನ್ನ ಜೊತೆ ನಿಂತಿರ್ಬೇಕಿದ್ರೆ ನಾನು ಯಾಕೆ ಅರ್ಜುನ್ಗೆ ಹೆದರ್ಕೋಬೇಕು ಅಂತ ಬೃಂದ ಹೇಳಿದಾಗ, ಹೌದಾ ನಿನ್ ಜೊತೆ ನಿಂತಿರೋದು ನಂಬರ್ 1 ಲಾಯರೇ ಇರಬಹುದು, ಆದ್ರೆ ಭಾರ್ಗವಿ ಜೊತೆ ನಿಂತಿರೋದು ಅವಳ ಗಂಡ ಅನ್ನೋದನ್ನ ಮರಿಬೇಡ ಅಂತ ಹೇಳಿ ಚರಣ್ ಎಚ್ಚರಿಕೆಯನ್ನ ಕೊಡ್ತಾರೆ. ಇದರಿಂದಾಗಿ ಬೃಂದಾಗೆ ನಿಜಕ್ಕೂ ಕೂಡ ಒಂದು ಕ್ಷಣ ನಡಕನೆ ಉಂಟಾಗ್ಬಿಡತ್ತೆ ಅಂತ ಹೇಳ್ಬೋದು. ಅತ್ತ ಕಡೆ ಸಾಕ್ಷಿ ಅವರು ಕಾಫಿ ಕೇಳ್ತಾರೆ. ಡೂಪ್ಲಿಕೇಟ್ ಸಂಧ್ಯಾಗಂತೂ ಕಾಫಿ ಮಾಡೋಕ್ಕೆ ಬರಲ್ಲ. ಏನಪ್ಪ ಮಾಡೋದು ಅನ್ಕೊಂಡಿದ್ದೆ, ಏನೋ ಒಂದು ಕಾಫಿ ಮಾಡ್ಕೊಂಡು ಹೋಗಿ ಸಾಕ್ಷಿ ಅವ್ರಿಗೆ ಕೊಡ್ತಾಳೆ. ಸಾಕ್ಷಿ ಅವರು ಕಾಫಿ ಕುಡಿತಿದ್ದಾಗೆ, ಏನಮ್ಮ ಇದು ಒಂದು ಕಾಫಿನ, ನಿನಗೆ ಕಾಫಿನೇ ಮಾಡಕ್ ಬರಲ್ವಾ, ಈಗ ಮರ್ತು ಹೋಗ್ಬಿಟ್ಟಿದ್ಯಾ, ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ದೆ, ಕಾಫಿ ಮಾಡ್ತಿದ್ದೆ ನೀನು, ಆದರೆ ಇವತ್ತು ನೋಡಿದ್ರೆ ಈ ಮಟ್ಟಕ್ಕೆ ಮಾಡಿದ್ಯಲ್ಲ, ಏನು ಹೇಳಬೇಕು ನಿನಗೆ ಅಂತ ಹೇಳಿ ಸಾಕ್ಷಿ ಅವರು ಕೇಳ್ತಿದ್ದಾರೆ. ಅಲ್ಲಿಗೆ ಭಾರ್ಗವಿ ಕೂಡ ಬಂದು ನಿಂತ್ಕೊಂಡಿದ್ದಾಳೆ. ಇತ್ತ ಕಡೆ ಹೋಗು ಮತ್ತೊಂದು ಕಾಫಿನ ಸ್ಟ್ರಾಂಗ್ ಆಗಿ ಮಾಡ್ಕೊಂಡ್ ಬಾ ಅಂತ ಹೇಳಿ ಸಾಕ್ಷಿಯವರು ಅಲ್ಲಿಂದ ಹೋಗ್ತಾರೆ. ತದನಂತರ ಇಲ್ಲಿ ಭಾರ್ಗವಿ, ಏನ್ ಸಂಧ್ಯಾ ನಿನ್ಗೆ ಕಾಫಿ ಮಾಡೋದು ಕೂಡ ಮರ್ತು ಹೋಗಿದ್ಯಾ, ಎಷ್ಟು ಚಂದ ಕಾಫಿ ಮಾಡ್ತಿದ್ದ, ನಿಜ ಹೇಳ್ಬೇಕು ಅಂದ್ರೆ ಯಾವಾಗ್ಲೂ ಅಕ್ಕ ಅಕ್ಕ ಅಂತ ಕರೀತಿದ್ದ, ನಾವಿಬ್ರು ಎಷ್ಟು ಕ್ಲೋಸ್ ಆಗಿದ್ವಿ, ಆದ್ರೆ ಇವತ್ ನೋಡು ನೀನ್ ನನ್ನ ಜೊತೆ ಮಾತಾಡೋದಕ್ಕೆ ರೆಡಿ ಇಲ್ಲ, ಬೃಂದಕ್ಕ ಬಂದು ನಮ್ಮಿಬ್ರ ನಡುವೆ ಎಂತ ಬಿರುಕನ್ನ ಸೃಷ್ಟಿಸ್ಬಿಟ್ಟಿದ್ದಾಳೆ ನೋಡು ಅಂತ ಹೇಳಿ ಭಾರ್ಗವಿ ಕೇಳ್ತಾರೆ. ಸರಿ ಆಯ್ತು, ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡಬೇಕು, ನಿನಗೆ ಎಲ್ಲ ಕೂಡ ಮೆಮೊರಿ ಲಾಸ್ ಆಗಿಬಿಟ್ಟಿದೆ ಅಲ್ವಾ, ಕಾಫಿ ಮಾಡೋದನ್ನೇ ಮರ್ತು ಬಿಟ್ಟಿದ್ಯಾ ಅಲ್ವಾ, ಹಾಗಾಗಿ ಸ್ವಲ್ಪ ನಿನ್ನ ಮೆಮೊರಿ ಗೇನ್ ಮಾಡೋ ಒಂದಷ್ಟು ಮಾತುಗಳನ್ನ ಕೇಳ್ತೀನಿ, ಪ್ರಶ್ನೆಗಳನ್ನ ಉತ್ತರ ಕೊಡ್ತೀಯಾ, ಖಂಡಿತವಾಗ್ಲೂ ನಿನ್ನ ಒಂದು ನೆನಪುಗಳು ವಾಪಸ್ ಬರಬಹುದೇನೋ ಅಂದ ಭಾರ್ಗವಿ ಕೇಳಿದಾಗ, ಅಕ್ಕ ಬಿಡೋದಿಲ್ಲ ಅಂತಾನೆ ಅನ್ಸುತ್ತೆ, ಏನಪ್ಪಾ ಮಾಡೋದು ಅಂತ ಮನಸ್ಸಲ್ಲೇ ಅನ್ಕೊಂಡಂತಹ ಡೂಪ್ಲಿಕೇಟ್ ಸಂಧ್ಯಾ, ಸರಿ ಆಯ್ತು ಅಕ್ಕ ಕೇಳಿ ಅಂತ ಹೇಳ್ತಾರೆ. ನಿನ್ನ ಒಂದು ಅಪ್ಪ ಮನೆ ಹೆಸರೇನು, ಯಾವ ಊರು ಅಂತೆಲ್ಲ ಪ್ರಶ್ನೆ ಮಾಡ್ತಾಳೆ. ಎಲ್ಲದಕ್ಕೂ ಕೂಡ ಸಂಧ್ಯಾ ಹೇಳ್ತಾಳೆ. ತದನಂತರ ನೀನು ಮೇಲೆ ಅಟ್ಯಾಕ್ ಮಾಡಿದ್ದೆ ಯಾರು ಅಂದಾಗ, ಯಾವುದೋ ರೌಡಿಗಳು ನನಗೆ ಗೊತ್ತಿಲ್ಲ, ಯಾವುದೋ ನೆನಪಿಲ್ಲ ಅಂತ ಹೇಳ್ತಾಳೆ. ಸರಿ ಆಯಿತು, ನೀನು ಎಲ್ಲಿದ್ದೆ ಅಂದಾಗ, ನಾನು ಹಾಸ್ಪಿಟಲಲ್ಲಿದ್ದೆ ಅಂತಾರೆ. ಈ ಮನೆ ಯಾರದು ಅಂದಾಗ, JP ಪಾಟೀಲ್ ಸರ್ ಮನೆ ಅಂತ. ನಿನ್ನ ಅಕ್ಕ ಯಾರು ಅಂದಾಗ, ಬೃಂದಾ ಅಂತಾಳೆ. ನನ್ನ ಹೆಸರೇನು ಅಂದ ತಕ್ಷಣ ರಮ್ಯಾ ಅಂದ್ಬಿಡ್ತಾಳೆ. ರಮ್ಯಾ ಅಂದ ತಕ್ಷಣ ಈ ಕಡೆ ಭಾರ್ಗವಿ
ಹಾಗೆ ನೋಡ್ತಿದ್ದಾಳೆ ಡೂಪ್ಲಿಕೇಟ್ ಸಂಧ್ಯಾನ. ಈ ಕಡೆ ಡೂಪ್ಲಿಕೇಟ್ ಸಂಧ್ಯಾ ಎಚ್ಚೆತ್ಕೊಂಡ್ಬಿಡ್ತಾಳೆ. ಏನಪ್ಪ ಇದು ಸಂಧ್ಯಾ ಅನ್ನೋಕೆ ಹೋಗಿ ರಮ್ಯಾ ಅಂದ್ಬಿಟ್ನಲ್ಲ ಅನ್ಕೊಂಡಿದ್ದೆ. ಅಯ್ಯೋ ಅಕ್ಕ, ನನ್ನ ಹೆಸರು ಸಂಧ್ಯಾ. ಸಂಧ್ಯಾ ನಿಮಗೆ ಗೊತ್ತಲ್ಲ ನನ್ನ ಹೆಸರು ಸಂಧ್ಯಾ ಅಂತ. ಅಂದಾಗ ನೀನೇನು ಬೇರೆ ಹೇಳಿದಾಗಿತ್ತು ಅಂತ ಹೇಳಿ ಭಾರ್ಗವಿ ಹೇಳಿದಕ್ಕೆ, ಇಲ್ಲಪ್ಪ ನಾನು ಸಂಧ್ಯಾನೇ ಹೇಳಿದ್ದು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ. ತದನಂತರ ಈತ ಕಡೆ ಅರ್ಜುನ್ ಕೂಡ ಅದನ್ನ ನೋಡಿ ಗಮನಿಸ್ತಾರೆ. ನಂತರ ರೂಮಿಗೆ ಹೋಗಿದ್ದ ಎಲ್ಲ ಪ್ಲಾನ್ಸ್ನ ಕೂಡ ಮಾಡ್ತಿದ್ದಾರೆ, ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಬಟ್ ಈ ಸಂಧ್ಯಾ ಸಾಕ್ಷಿ ಬಗ್ಗೆನೇ ಅನುಮಾನ ಇದೆ. ನಿಜಕ್ಕೂ ಕೂಡ ಈಕೆ ಸಂಧ್ಯಾನ ಏನು ಕೂಡ ಗೊತ್ತಾಗ್ತಿಲ್ವಲ್ಲ ಸರಿಯಾಗಿ ಅಂತ. ಅಷ್ಟರಲ್ಲಿ ಅಲ್ಲಿಗೆ ಭಾರ್ಗವಿ ಬರ್ತಾಳೆ. ಖಂಡಿತ ಆಕೆ ನಮ್ಮ ಸಂಧ್ಯಾ ಅಂತ ಅನ್ನಿಸ್ತಿಲ್ಲ. ಯಾಕೆ ಸಂಧ್ಯಾ ಯಾವತ್ತೂ ಕೂಡ ಈ ರೀತಿಯಾಗೆಲ್ಲ ನಡ್ಕೊಳ್ಳಿಲ್ಲ. ನಿಜಕ್ಕೂ ಅವಳ ಮಾತುಗಳು ನಡವಳಿಕೆ ಎಲ್ಲ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ನಂಗೆ ಯಾಕೋ ಅವಳು ಸಂಧ್ಯಾ ಅನ್ನಿಸ್ತಿಲ್ಲ. ಏನೇ ಕೇಳಿದ್ರು ತಡಬರಿಸ್ತಾಳೆ, ಹೆದರ್ಕೋತಾಳೆ. ನಿಜಕ್ಕೂ ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋಕೆ ಯೋಚನೆ ಮಾಡ್ತಾಳೆ. ಇದನ್ನೆಲ್ಲ ನೋಡ್ತಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತದೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ಹಾಗಿದ್ರೆ ಇದನ್ನೆಲ್ಲ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ಅರ್ಜುನ್ ಕೇಳಿದಕ್ಕೆ, ನಾಳೆ ಬರ್ತಿದ್ದಾರಲ್ಲ ಕಂಡುಹಿಡಿತಾರೆ, ಗೊತ್ತಾಗತ್ತೆ ಬಿಡಿ ಅಂತ ಭಾರ್ಗವಿ ಹೇಳ್ತಾರೆ. ತದನಂತರ ಅರ್ಜುನ್ ಮತ್ತೆ ಭಾರ್ಗವಿ ನಡುವೆ ಒಂದು ಸ್ವೀಟ್ ಮೂಮೆಂಟ್ಸ್ ಕ್ರಿಯೇಟ್ ಆಗುತ್ತೆ, ರೊಮ್ಯಾಂಟಿಕ್ ಮೂಮೆಂಟ್ಸ್ ಕ್ರಿಯೇಟ್ ಆಗುತ್ತೆ. ಈ ಕಡೆ ಅರ್ಜುನ್ ಭಾರ್ಗವಿ ಹತ್ರ ಕ್ಷಮೆ ಕೇಳ್ತಾರೆ. ಕ್ಷಮೆ ಕೇಳ್ತಿದ್ದಾಗನೇ ಯಾಕೆ ಏನು ಅಂತ ಭಾರ್ಗವಿ ಕೇಳಿದಾಗ, ಅದು ನಾನು ನಿಮ್ಮ ಮನಸ್ಸಿಗೆ ತುಂಬಾನೇ ನೋವು ಮಾಡಿದ್ದೀನಿ, ಎಲ್ಲರ ಮಾತನ್ನು ನಂಬಿ ನಾನು ನಿಮ್ಮ ಮಾತನ್ನ ಕಡೆ ಕಾಣಿಸ್ಬಿಟ್ಟೆ, ದಯವಿಟ್ಟು ಕ್ಷಮಿಸಬೇಡಿ ಅಂತ ಹೇಳಿದಾಗ ಅವತ್ತೆಲ್ಲ ಎಷ್ಟು ಕೋಪ ಬರ್ತಿತ್ತು ಗೊತ್ತಾ. ಅದ್ರಲ್ಲೂ ವಂದನ ನಿಮ್ಮ ಜೊತೆ ಇರ್ತಿದ್ಲಲ್ವಾ, ಎಷ್ಟು ಕೋಪ ಬರ್ತಿತ್ತು ಗೊತ್ತಾ ಅಂದಾಗ, ಹೌದಾ ಹಾಗಿದ್ರೆ ಮತ್ತೆ ಅವಳ ಜೊತೆನೇ ಇರಲ್ಲ ಅಂತ ಅರ್ಜುನ್ ಕೇಳ್ತಿದ್ದಾಗನೇ ಈ ಕಡೆ ಭಾರ್ಗವಿ ಮತ್ತು ಕೋಪ ಮಾಡ್ಕೊಂಡು ಬಿಡ್ತಾರೆ. ಹೀಗೆ ಮಾತಾಡ್ತಾ ಇರಬೇಕಿದ್ರೆ ಇಲ್ಲಿ ಭಾರ್ಗವಿ, ನಿಜಕ್ಕೂ ನಿಮ್ಮ ಬಗ್ಗೆ ನಂಗೆ ತುಂಬಾನೇ ಹೆಮ್ಮೆ ಅಂತ ಅನ್ನಿಸ್ತದೆ. ನಿಮ್ಮ ವ್ಯಕ್ತಿತ್ವ ನೋಡಿದ್ರೆ ಮತ್ತೆ ನಿಮ್ಮ ಪ್ರೀತಿಯಲ್ಲಿ ಬೀಳ್ಬೇಕು ಅಂತ ಅನ್ನಿಸ್ತದೆ. ಯಾಕಂದ್ರೆ ಅವತ್ತು ನಾನು ನಿಮ್ಮನ್ನ ಪ್ರೀತಿ ಮಾಡೋದಕ್ಕೆ ಕಾರಣನೇ ನಿಮ್ಮ ವ್ಯಕ್ತಿತ್ವ. ಇವತ್ತು ಮತ್ತೆ ಪ್ರೀತಿಯಲ್ಲಿ ಬೀಳ್ತಿದ್ದೀನಿ ಅಂದ್ರೆ ಅದಕ್ಕೂ ಕೂಡ ಕಾರಣನೇ ವ್ಯಕ್ತಿತ್ವ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಈ ಕಡೆ ಅರ್ಜುನ್ ಮತ್ತೆ ಭಾರ್ಗವಿ ನಡುವೆ ಒಂದಷ್ಟು ರೊಮ್ಯಾಂಟಿಕ್ ಸೀನ್ಸ್ ಕೂಡ ನಡೆಯುತ್ತೆ. ತದನಂತರ ಇತ್ತ ಕಡೆ ಬೃಂದ ಹತ್ರ ನಿರ್ಮಲಾ ಪಾಟೀಲ್ ಅವರು ಬರ್ತಾರೆ. ನಿರ್ಮಲಾ ಪಾಟೀಲ್ ಅವರು ಬಂದದೆ, ಬೃಂದ ನನ್ನ ನೆಕ್ಲೆಸ್ ನೋಡಿದೆ ಆ ಕಾಣಿಸ್ತಿಲ್ಲ ಅಂದಾಗ, ಇದು ಒಳ್ಳೆ ಸರಿ ಹೋಯ್ತಲ್ಲ, ನನ್ನನ್ನು ಯಾಕೆ ಹೇಳ್ತಿದ್ರ, ನಾನೇನು ಎತ್ಕೊಂಡಿದ್ದೀನಿ ಅಂತಾನ ಅಂದಾಗ, ನನಗೆ ಯಾಕೂ ನಿನ್ನ ಮೇಲೆ ಅನುಮಾನ ಬಂದದ. ಆ ಒಂದು ಮೇಕಪ್ ಒಂದು ಇದ್ರ ಮೇಲೆ ಟೇಬಲ್ ಮೇಲಿತ್ತು, ಈಗ ಕಾಣಿಸ್ತಾನೆ ಇಲ್ಲ ಅಂತ ಹೇಳಿ ಆ ಒಂದು ನೆಕ್ಲೆಸ್ ವಿಷಯವಾಗಿ ಇಬ್ರು ಕೂಡ ಮಾತನಾಡ್ತಿರ್ತಾರೆ. ಆ ಟೈಮ್ಗೆ GP ಪಾಟೀಲ್ ಬರ್ತಾರೆ. ಏನಿದು ನಿರ್ಮಲಾ, ನಿಜಕ್ಕೂ ಕೂಡ ಸಂಧ್ಯಾ ಇಟ್ಕೊಂಡು ನಾನು ಕೇಸ್ ಗೆಲ್ಲಬೇಕು ಅಂತ ಯೋಚನೆ ಮಾಡ್ತಿದ್ರೆ ನೀನು ನೋಡಿದ್ರೆ ಈ ರೀತಿಯಾಗೆಲ್ಲ ನೆಕ್ಲೆಸ್ ಕಾಣಿಸ್ತಿಲ್ಲ, ಅದು ಇದು ಅಂತ ನಿಂಗೆ ನೆಕ್ಲೆಸ್ದೇ ಚಿಂತೆ ಆಗ್ಬಿಟ್ಟಿದೆ ಅಲ್ವಾ ಅಂತ ಹೇಳಿ ಕೆಂಡಾಮಂಡಲ ಆಗ್ಬಿಡ್ತಾರೆ. ನಂತರ ನೋಡು ಬೃಂದ, ಸಂಧ್ಯಾನೇ ನಮ್ಮ ಬ್ರಹ್ಮಾಸ್ತ್ರ, ಯಾವುದೇ ಕಾರಣಕ್ಕೂ ಅದು ನಮ್ಮಿಂದ ಮಿಸ್ ಆಗಬಾರ್ದು ಅಂತಾಗ ನೀವೇನು ಯೋಚನೆ ಮಾಡಬೇಡಿ ಮಾವ ಅಂತ ಹೇಳಿ ಬೃಂದ ಹೇಳ್ತಾಳೆ. ನನ್ನ 30 ವರ್ಷಗಳ ಎಕ್ಸ್ಪೀರಿಯನ್ಸ್ನ ಜೊತೆಗೆ 30 ವರ್ಷಗಳ ಮರ್ಯಾದೆ ಕೂಡ ನಿನ್ನ ಒಂದು ಕೈಯಲ್ಲಿದೆ ಅಂತ ಹೇಳಿ GP ಪಾಟೀಲ್ ಬೃಂದಾಗೆ ಹೇಳ್ತಾರೆ. ನಿನ್ನೆ ನಂಬಿದ್ದೀನಿ ಅಂತ ಕೂಡ ಹೇಳ್ತಾರೆ. ನೀವೇನು ಯೋಚನೆ ಮಾಡಬೇಡಿ ಬಾಬಾ, ಸಂಖ್ಯಾನ ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಬೃಂದ ಹೇಳ್ತಾರೆ. ಇತ್ತ ಕಡೆ ನೆಕ್ಲೆಸ್ ಅನ್ನ ಕದ್ದಿರೋದು ಬೇರೆ ಯಾರು ಅಲ್ಲ, ಡೂಪ್ಲಿಕೇಟ್ ಸಂಧ್ಯಾ ತನ್ನ ಲವರ್ ಮುತ್ತತ್ತಿ ಹತ್ರ ಹೋಗಿ ಕೊಟ್ಟಿದ್ದಾಳೆ. ನನ್ನೇ ಕಳತನ ಮಾಡ್ಬೇಡ ಅಂತ ಹೇಳಿ ನೀನೇ ಕದ್ದಿದ್ಯಲ್ಲ ಅಂತ ಹೇಳಿ ಕೇಳಿದಾಗ, ಇದನ್ನ ಮಾರ್ಬಿಡು, ಎಷ್ಟು ದಿನ ಕೈ ಚಾಚೋಕ್ಕಾಗತ್ತೆ, ಇದನ್ನ ತಗೊಂಡು ಸೆಟಲ್ ಆಗ್ಬಿಟ್ಟು ಇಲ್ಲಿಂದ ಹೊರಟು ಬಿಡೋಣ ಅಂತ ಹೇಳ್ತಾಳೆ ಸಂಧ್ಯಾ. ತುಂಬಾ ಬಾರಿ ನಾನು ನಿನ್ನ ಭೇಟಿ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗತ್ತೆ ಹೊರಗಡೆ ಬರೋದು ಅಂತ ಹೇಳಿ ಅಲ್ಲಿಂದ ಹೊರಟು ಬರಬೇಕಿದ್ರೆ ಇಲ್ಲಿ ರೌಡಿಗಳು ಆಕೆ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಈ ಕಡೆ ರೌಡಿ ಅಟ್ಯಾಕ್ ಮಾಡ್ತಿದ್ದಾಗೆ ಬಿಟ್ಬಿಡಿ ಅಂತಿದ್ದಾಗೆ, ಅವತ್ತೇನು ತಪ್ಪಿಸ್ಕೊಂಡ್ಬಿಟ್ಟೆ, ಇವತ್ತು ತಪ್ಪಿಸ್ಕೊಳ್ಳೋಕೆ ಸಾಧ್ಯನಾ ಅಂದಾಗ, ಅಯ್ಯೋ ನಾನು ಆ ಸಂಧ್ಯಾ ಅಲ್ಲ, ನಾನು ರಮ್ಯಾ ಅಂತ ಹೇಳ್ತಿದ್ದಾಳೆ. ಯಾರು ಬೇಕಾದರೂ ಆಗಲಿ ಅದೇ ರೀತಿ ಇದೆಯಾ ಅಲ್ವಾ ನೀನು ಅಂತ ರೌಡಿ ಹೇಳ್ತಿದ್ದಾಗನೇ ಅಲ್ಲಿಗೆ ಡೂಪ್ಲಿಕೇಟ್ ಸಂಧ್ಯಾನ ಕಾಪಾಡೋದಕ್ಕೆ ನಿಜವಾದ ಸಂಧ್ಯಾ ಅಮ್ಮ ಎಂಟ್ರಿ ಕೊಟ್ಟು ರೌಡಿಯನ್ನ ಹೊಡೆದು ಬಡ್ದು ಆಕೆಯನ್ನ ಕಾಪಾಡ್ತಾರೆ. ಬಟ್ ಅದರ ಮುಖಾಂತರ ಈಕೆ ನಿಜವಾದ ತನ್ನ ಮಗಳು ಸಂಧ್ಯಾ ಅಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೋತಾರೆ ನಿಜವಾದ ಸಂಧ್ಯಾ ತಾಯಿ. ತದನಂತರ ಇತ್ತ ಕಡೆ ಮುತ್ತತಿ ಕೂಡ ಚಿನ್ನವನ್ನ ಮಾರಾಟ ಮಾಡಬೇಕು ಅಂತ ಅಡವಿ ಅಂಗಡಿಗೆ ಹೋಗಿದ್ದಾರೆ, ಚಿನ್ನದ ಅಂಗಡಿಗೆ ಅಡವಿಡುವುದಕ್ಕೆ. ಅವ್ರಿಗೆ ಗೊತ್ತಾಗತ್ತೆ ಇವನೇನೋ ಕದ್ದಿನೋ ಮಾಲನ್ನ ತಂದು ಕೊಡ್ತಿದ್ದಾನೆ ಮಾಲನ್ನ ಅಂತ ಹೇಳಿ. ಅದೇ ಕಾರಣಕ್ಕೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಿದ್ದಾರೆ. ಇತ್ತ ಕಡೆ ಡೈನಿಂಗ್ ಟೇಬಲ್ ಮೇಲೆ GP ಪಾಟೀಲ್, ಬೃಂದ ಹಾಗೆ ಸಿತಾರ, ಶಕ್ತಿ ಪ್ರಸಾದ್ ಎಲ್ಲರೂ ಕೂಡ ಕುತ್ಕೊಂಡು ಊಟ ಮಾಡಬೇಕಾದ್ರೆ ಭಾರ್ಗವಿ ಎಲ್ಲಿಗೆ ಬರ್ತಾಳೆ, ನೀನು ಯಾಕೆ ಇಲ್ಲಿಗೆ ಬಂದದ್ಯಾ ಅಂತ ಸಿತಾರ ಕೇಳಿದಾಗ, ಇಲ್ಲೇ ಅಲ್ವಾ ನಮ್ಮ ಮನೇಲಿ ಊಟ ಮಾಡೋದು, ಅದಕ್ಕೋಸ್ಕರ ಬಂದೆ, ನಾಳೆ ಒಳಗೆ ಇಲ್ಲಿ ಒಂದು ಸೀಟ್ ಖಾಲಿ ಆಗುತ್ತೆ, ನೀವು ಜೈಲಿಗೆ ಹೋಗ್ತೀರಾ ಅಲ್ವಾ ಅಂತ ಹೇಳಿ ಭಾರ್ಗವಿ ಒಂದು ಹಿಂಟನ್ನು ಕೊಡ್ತದಾಳೆ. ಎಲ್ರಿಗೂ ಕೂಡ ಬೆಗ್ ಶಾಕ್ ಆಗ್ತಾ. ಕೊನೆಗೂ ಇಲ್ಲಿ GP ಪಾಟೀಲ್ನ ಬ್ರಹ್ಮಾಸ್ತ್ರವಾದಂತಹ ಡೂಪ್ಲಿಕೇಟ್ ಸಂಧ್ಯಾನನ್ನೇ ಚಿತ್ರಗೊಳಿಸಿದಾಳೆ ಭಾರ್ಗವಿ. ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕಾಗಿದೆ. ಜೊತೆಗೆ ಇಲ್ಲಿ ಮತ್ತೆ ಕೋರ್ಟ್ ರೂಮ್
ರೂಮ್ ಕತೆ ಶುರುವಾಗ್ತದೆ. ಕೋರ್ಟ್ ರೂಮ್ ಅಲ್ಲಿ ಇಲ್ಲಿ ನಿಜಕ್ಕೂ JP ಪಾಟೀಲ್ನ ಬಂಡವಾಳ ಬಯಲಾಗ್ತದೆ. ಇಷ್ಟು ದಿನ ಅರ್ಜುನ್ನ ತನ್ನ ಹೀರೋ ಅಂತ ಅನ್ಕೊಂಡಿದ್ದಂಥ ತಂದೆಯನ್ನೇ ಜೈಲಿಗೆ ಕಳಿಸ್ಬೇಕಾಗಿರೋ ಸಂದರ್ಭ ಅರ್ಜುನ್ ಮುಂದೆ ಬಂದು ನಿಂತಿದೆ. ಹಾಗಿದ್ರೆ ಹೆಂಡತಿಯನ್ನ ಕಾಪಾಡುವ ಬರದಲ್ಲಿ ತಂದೆಯನ್ನ ಅಪರಾಧಿಯನ್ನಾಗಿ ಮಾಡಿ ಜೈಲಿಗೆ ಕಳಿಸೇ ಬಿಡ್ತಾರ ಅರ್ಜುನ್ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗಿದೆ. ಬಟ್ ಏನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಬೇಕಾಗತ್ತೆ.